ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲುಕಿಂಗ್ ಅಮೆಜಾನ್. ಅಯ್ಯೋ ಅಕ್ಕ, ಅದು ಅಮೆಜಾನ್ ಅಲ್ಲ, ಅಮೇಜಿಂಗು. ಅದೇ ಯಾಕ್ರೆ ನಮ್ ಗುಂಡಮ್ಮನ ಆಡ್ಕೋತೀರಾ? ನೋಡ್ತಾ ಇರು, ಒಂದಲ್ಲ ಒಂದಿನ ಚೆನ್ನಾಗಿ ಓದಿ ರ್ಯಾಂಕ್ ಬರ್ತಾಳೆ. ಹೌದಾ ಗುರುವೆ, ರ್ಯಾಂಕ್ ಎಲ್ಲ ಬತ್ತೀಯಾ? ಸುಮ್ನಿರತ್ತೆ. ಟ್ಯೂಷನ್ ಮುಗಿಸ್ಕೊಂಡು ಕರೆಕ್ಟ್ ಆಗಿ ಮನೆಗ್ ಬರೋಷ್ಟ್ರಲ್ಲೇ ಸಾಕಾಗಿರತ್ತೆ. ಅಂತದ್ರಲ್ಲಿ ರ್ಯಾಂಕ್ ಅಂತ ರ್ಯಾಂಕು. ರೋಡಿಂದ ಮನೆಗ್ ಬರೋಷ್ಟ್ರಲ್ಲಿ ಹಸು ಅಂದ್ರೆ ಹಸು, ತಿನ್ನಕ್ಕೇನಾದ್ರೂ ಸಿಕ್ಕರೆ ಸಾಕಾಗಿರತ್ತೆ. ಅಂತದ್ರಲ್ಲಿ ಅದಕ್ಕೆ ಹೇಳೋದು, ನೀವೇನಾದ್ರೂ ನನ್ಗೆ ಈ ಮನೆ ಜವಾಬ್ದಾರಿ ಕೊಟ್ರಿ ಅಂತ ಇಟ್ಕೊಳ್ಳಿ, ನಮ್ ರತ್ನ ಸ್ಕೂಲ್ಗೆ ಹೋಗಕ್ಕಿಂತ ಮುಂಚೆ ತಿಂಡಿ. ನಿನ್ಗೆ ಇಲ್ಲಿ ತಿನ್ನಕ್ಕೆ, ರೋಡಲ್ಲಿ ಹೋಯ್ತಾ ತಿನ್ನಕ್ಕೆ, ಕಾಲೇಜಲ್ಲಿ ತಿನ್ನಕ್ಕೆ, ವಾಪಸ್ ಬರ್ಬೇಕಾದ್ರೆ ತಿನ್ನಕ್ಕೆ, ಅಷ್ಟೊತ್ಗೂ ಸೇರಿಸಿ ದೊಡ್ಡ ಟಿಫನ್ ಕೆರಿಯರು. ಇನ್ ನಮ್ ರಮ್ಯ ದೊಡ್ಡಳಾಗಿರಕ್ಕೆ ಅಂಟುಂಡೆ, ಮೆಂತ್ಯದ ಮುದ್ದೆ, ಎಳ್ಳುಂಡೆ ಎಲ್ಲನೂ ಮಾಡ್ಕೊಡ್ತಿದ್ದೆ. ನನ್ನೇ ಬಿಟ್ಬಿಟ್ಟಲ್ಲ ಮಂಜಿ, ನನಗೇನು ಮಾಡ್ಕೊಡಕ್ಕಿಲ್ವಾ? ನೀನ್ ಈ ಮನೆ ರಾಣಿ ಕಣಮ್ಮಿ. ಇಷ್ಟು ವರ್ಷ ಈ ಮನೆಗೋಸ್ಕರ ದುಡ್ದಿದಿ, ನೀನ್ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕುತ್ಕೋ, ನೀನ್ ಏನ್ ಕೇಳ್ತದ ಎಲ್ಲಾನು ಮಾಡ್ಕೊಡ್ತೀನಿ ಅಲ್ವಾ ಸೊಬಗಕ್ಕ? ನೀ ಏನಾದ್ರೂ ಅಂದ್ರೆ ಅದಕ್ಕೆ ಎದುರು ಮಾತಾಡಕ್ಕಾಗತ್ತಾ? ನೀ ಏನಂದ್ರೆ ಅದಕ್ಕೆ ಸೈ. ಮೊದ್ಲು ನಮ್ ರಮ್ಯನ್ ರೆಡಿ ಮಾಡಿ. ಆಯ್ತೇನ್ರವ, ಮಾವನವರೆಲ್ಲ ಕಾಯ್ತವ್ರೆ. ಏನ್ ಶಿವು, ಹಾಡ್ಕೊಂಡ್ಬಂದು ಹಂಗೆ ನಿಂತ್ಬಿಟ್ಟೆ? ಅಲ್ಲಲಿಲ್ಲಕ್ಕ, ನಮ್ ರಮ್ಯನ್ ಹಿಂಗ್ ನೋಡಿ ಮಾತೇ ಬತ್ತಿಲ್ಲ. ಮತ್ತೆ ತಯಾರ್ ಮಾಡಿದವ್ರು ಯಾರು? ನಾನು ಅಂದ್ರೆ ನಾನು ಸೇರ್ಕೊಂಡ್ ತಯಾರ್ ಮಾಡ್ದೆ ಅಂತ ಹೇಳಕ್ ಬಂದೆ. ಶಿವಣ್ಣ, ರಮ್ಯಾ ನಾಚ್ಕೋತಿದ್ದಾಳೆ. ಅಲ್ಲ ಕಣವ, ಏನೇ ಒಡವೆ ಬಟ್ಟೆ ಇದ್ರು ಹೆಣ್ಗೆ ನಾಚಿಕೆನೆ ಅಲ್ವಾ ಸಿಂಗಾರ. ಕಂದಮ್ಮ, ಈ ದಿನ ನಿನ್ನ ಸಂದಾಕ್ ಓದಿಸ್ಬೇಕು ಅನ್ನೋ ಆಸೆ ಮಾತ್ರ ಇತ್ತು ನಂಗೆ. ಈಗ ಓದಿನ ಜೊತೆಗೆ ಒಂದೊಳ್ಳೆ ಹುಡುಗನ್ ತಂದು ನಿಂಗೆ ಮದುವೆ ಮಾಡ್ಬೇಕು ಅನ್ನೋ ಆಸೆನೂ ಸೇರ್ಕತ್ತು. ಸಂದಾಕ್ ಓದವ, ಆಮೇಲೆ ನೀನ್ ಓದಿನ ತಕ್ಕಂತ ಹುಡುಗನ್ನ ನಾ ಹುಡುಕ್ತೀನಿ ನಿಂಗೆ. ಅಣ್ಣ, ನಂಗೆ ಈಗ್ಲೇ ಮದ್ವೆ ಬೇಡ. ಮದ್ವೆ ಐತೀನಿ ಅಂತ ತುದಿಗಾಲಲ್ಲಿ ನಿಂತಿರೋರ್ಗೆ ಭಾಗ್ಯ ಇಲ್ಲ, ಇವಳಿಗ್ ಮಾಡ್ಬಿಡ್ತಾರೆ. ನಡಿಯಮ್ಮಿ, ಕರ್ಕಲ್ ನಡೀರಿನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.